ನಾನೇನು ತಪ್ಪು ಮಾಡಿದ್ದೀನಿ? ಕರೆಕ್ಟಾಗೇ ಇದ್ದೀನಲ್ಲ? ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನೇನಾದರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು, ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಥಟ್ಟನೆ ಅಂತ ಇದರಲ್ಲಿರೋದು ಚೆಂಗ್ಲು ಅನ್ನೋದು. ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಸೋನಿಯಾ ಗಾಂಧಿನ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ಸಲ್ಲಿದ್ದೆ ನೀವು ಸಿದ್ದರಾಮಯ್ಯನಿಗೆ ಹೇಳಿ ಅನ್ನೋದು, ಡಿ ಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಳು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಅಲ್ಲಿಂದ ಮತ್ತೆ ಬರೋದು, ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದರೆ ಆಹ್ವಾನ ಮಾಡೋದು, ಸ್ವಾಗತ ಮಾಡೋದು. ಇದು ಆ ಸ್ಥಾನಕ್ಕೆ, ಆ ಪದವಿಗೆ ಇರ್ತಕ್ಕಂಥ ಗೌರವ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು? ಲೈನಪ್ ಬೊಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ. ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ. ನಿಜ, ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬೋಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನು ಸಾಧನೆ ಮಾಡಿದ್ದಾರೆ? ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಈ ಒಂದು ಕಾಮಗಾರಿನ DPR ಮಾಡಿದ್ದು ನಾನು, ಅಂದಾಜು ಪಟ್ಟಿ ಮಾಡಿಸಿದ್ದು ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ ಸಾಕು. ಗುದ್ದಲಿ ಪೂಜೆ, ಉದ್ಘಾಟನೆ ಬೇಡ, ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು. ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ. ಪಾಪ ಇವರು ಏನೋ ಮಾಡಿಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು ಅಂದರೆ ಪಾಪ ಕೌನ್ಸಿಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿದೇ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸಿಲರ್ ಆಗೋ ಆಸೆನ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟ್ರು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ತ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲ್ ಇಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲಾದರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊಂತಾರೆ. ಅದು ಯಾವ ರೇಂಜಿಗೆ ಕಟ್ತಾರೆ ಅಂದರೆ, ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು, ಒಂದು ಕಡೆ ಅಮಿತಾಬ್ ಬಚ್ಚನ್, ಒಂದು ಕಡೆ ಧರ್ಮೇಂದ್ರ, ಒಂದು ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ಥರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ. ಯಾವ ಥರ?
ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70 mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನಗೆ ಅನಿಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ, ಇನ್ನೊಬ್ರು ಹೇಮಾ ಮಾಲಿನಿ ಥರನೇ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.